وعن ثالث في الخلافة جامع القرآن حبيب الرحمن أمير المؤمنين عثمان بن عفان. وعن رابع في الخلافة إمام المشارق والمغارب أمير المؤمنين علي بن أبي طالب. وعن الشيخين عمي نبيك حمزة والعباس وعن بقية أصحاب رسولك أجمعين. الله أكبر الله أكبر الله أكبر. اللهم اغفر للمؤمنين والمؤمنات والمسلمين والمؤمنين من الذكر والقرآن والدعاء. الله أكبر الله أكبر الله أكبر. عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم صلى الله على محمد صلى الله عليه وسلم صلى الله على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸರ್ವರಿಗೂ ಈದ್ ಹಬ್ಬದ ಶುಭಾಶಯಗಳು. ಪವಿತ್ರವಾದ ಒಂದು ತಿಂಗಳ ಉಪವಾಸ, ಪ್ರಾರ್ಥನೆ ಮತ್ತು ಶಿಸ್ತಿನ ಜೀವನದ ನಂತರ ಇಂದು ನಾವು ಈ ಸಂಭ್ರಮದ ದಿನವನ್ನು ಆಚರಿಸುತ್ತಿದ್ದೇವೆ. ಈದ್ ಎಂಬುದು ಕೇವಲ ಹಬ್ಬವಲ್ಲ, ಇದು ತಾಳ್ಮೆ, ಸಹನೆ ಮತ್ತು ಪರಸ್ಪರ ಪ್ರೀತಿಯ ಸಂಕೇತವಾಗಿದೆ. ನಮಗೆ ಆರೋಗ್ಯ ಮತ್ತು ಶಾಂತಿಯುತ ಜೀವನವನ್ನು ನೀಡಿದ ದೇವರಿಗೆ ನಾವು ಧನ್ಯವಾದ ಅರ್ಪಿಸಬೇಕು. ನಮ್ಮ ಕಷ್ಟ ಕಾಲದಲ್ಲಿ ಜೊತೆಗಿರುವ ಕುಟುಂಬದವರು ಮತ್ತು ಸ್ನೇಹಿತರನ್ನು ಪ್ರೀತಿಯಿಂದ ಸ್ಮರಿಸಬೇಕು. ಜಾತಿ ಮತದ ಭೇದವಿಲ್ಲದೆ ಎಲ್ಲರೂ ಒಟ್ಟಾಗಿ ಸಂತೋಷವನ್ನು ಹಂಚಿಕೊಳ್ಳುವ ದಿನವಿದು. ನಮ್ಮ ಸಂತೋಷದಲ್ಲಿ ಇತರರನ್ನು ಭಾಗಿ ಮಾಡಿಕೊಳ್ಳುವುದೇ ಈ ಹಬ್ಬದ ನಿಜವಾದ ಅರ್ಥ. ಹಸಿದವರ ನೋವನ್ನು ಹರಿಯುವುದು ಮತ್ತು ಇಲ್ಲದವರಿಗೆ ಸಹಾಯ ಮಾಡುವುದನ್ನು ಈ ರಂಜಾನ್ ನಮಗೆ ಕಲಿಸಿಕೊಟ್ಟಿದೆ. ಆ ಕಾಳಜಿ ನಮ್ಮಲ್ಲಿ ಸದಾ ಇರಲಿ. ಮನಸ್ಸಿನಲ್ಲಿರುವ ಹಳೆಯ ದ್ವೇಷ, ಕೋಪ ಮತ್ತು ಮುನಿಸುಗಳನ್ನು ಮರೆತು ಎಲ್ಲರನ್ನೂ ಹಪ್ಪಿಕೊಂಡು ನಗುವಿನಿಂದ ಹೊಸ ಜೀವನ ಆರಂಭಿಸಲು ಈ ಈದ್ ನಮಗೆ ಪ್ರೇರಣೆಯಾಗಲಿ. ಜಗತ್ತಿನಾದ್ಯಂತ ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಈ ಈದ್ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಐಶ್ವರ್ಯವನ್ನು ತರಲಿ ಎಂದು ಹಾರೈಸುತ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಈದ್ ಮುಬಾರಕ್.